ಇದು ಚಿತ್ರದುರ್ಗ ತಾಲೂಕಿನ ಕೋಣನೂರಿನಲ್ಲಿ ನಡೆದ ದುರಂತ ಕತೆ. ಒಂದೇ ಊರಿನಲ್ಲಿ ಹುಟ್ಟಿದ 40 ದಾಟಿದ ಅಂಕಲ್ ಹಾಗೆ 19ರ ಯುವತಿಯ ಪ್ರೇಮ ಕತೆ. ಈ ಎರಡು ಆಡಿಯೋಗಳನ್ನು ಕೇಳಿದರೆ ರಕ್ಷಿತಾ ಎನ್ನುವ ಹುಡುಗಿಯೇ ಮಂಜುನಾಥ್ ಸಾವಿಗೆ ಕಾರಣವಾದ್ಲಾ ಅನ್ಸುತ್ತೆ. ಒಂದು ಕಡೆ ನಿನ್ನ ಬಿಟ್ಟು ಬದುಕೋದಿಲ್ಲ, ಬಂದು ಕರೆದುಕೊಂಡು ಹೋಗು ಎನ್ನುವ ರಕ್ಷಿತಾ ಮಂಜುನಾಥ್ ಜೊತೆ ಓಡಿ ಹೋಗಿ ಮದುವೆ ಆಗ್ತಾಳೆ. ನಂತರ ಈ ವಿಚಾರ ರಕ್ಷಿತಾಳ ಪೋಷಕರಿಗೆ ತಿಳಿಯುತ್ತೆ. ಆಗ ಆಕೆಯ ಪೋಷಕರು ಮಂಜುನಾಥ್ ಮತ್ತು ರಕ್ಷಿತಾಳಿಗೆ ಬುದ್ಧಿ ಹೇಳಿದಂತೆ ನಟಿಸ್ತಾರೆ. ಸದ್ಯಕ್ಕೆ ರಕ್ಷಿತಾಳನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ, ಮುಂದೆ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಳ್ತೀವಿ ಅಂತ ಹೇಳಿ ಮಂಜುನಾಥ್ನನ್ನ ನಂಬಿಸಿ ರಕ್ಷಿತಾಳನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಇದನ್ನೇ ನಂಬಿಕೊಂಡಿದ್ದ ಮಂಜುನಾಥ್ ಎಲ್ಲವೂ ಸುಖಾಂತ್ಯವಾಯಿತು ಅಂದುಕೊಳ್ತಾನೆ. ಆದರೆ ಮುಂದೆ ರಕ್ಷಿತಾಳ ಪೋಷಕರು ಹಾಗೆ ಅವರ ಕಡೆಯವರು ರಕ್ಷಿತಾಳನ್ನೇ ಮುಂದಿಟ್ಟುಕೊಂಡು ಮಂಜುನಾಥ್ನನ್ನ ತಾವು ಇರುವ ಸ್ಥಳಕ್ಕೆ ಕರೆಸಿಕೊಂಡು ಹೊಡೆದು ಸಾಯಿಸ್ತಾರೆ. ಮೊದಲು ಮದುವೆ ಆಗೋಣ ಬಾ ಅಂತ ಕರೆದು ಮದುವೆಯಾಗಿದ್ದ ರಕ್ಷಿತಾ ಎರಡನೇ ಬಾರಿ ನನ್ನನ್ನು ಕರೆದುಕೊಂಡು ಹೋಗು ಬಾ ಅಂತ ಹೇಳಿ ಕರೆಸಿಕೊಂಡು ಆತನ ಸಾವಿಗೆ ಪರೋಕ್ಷವಾಗಿ ಕಾರಣವಾಗಿ ಬಿಟ್ಟಿದ್ದಾಳೆ. ಮಾಡ್ತೀನಿ. ಬೇಕಾಗಿಲ್ಲ, ಮಾಡ್ಲೇಬೇಕು. ಬೇಕು, ನಾನು ಮಾಡ್ತೀನಿ. ಬೇಕಾಗಿಲ್ಲ, ನನಗೆ ಬೇಕು, ನಾನು ಮಾಡ್ತೀನಿ. ಇವೆಲ್ಲ ತೊಂದ್ರೆ ಸುಮ್ನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದ್ವೆ ಆಗಿ ಕೊಟ್ಟುತ್ತ ನನಗೆ ನೀನ್ ಬೇಕಾ? ನಾನ್ ಸಿಗಲ್ಲ ನಿನಗೆ. ಯಾಕೆ ಸಿಗಲ್ಲ? ನನಗೆ ನೀನ್ ಬೇಕು. ಸಿಗಲ್ಲ. ಇದೆಲ್ಲ ಸುಮ್ನೆ ತೊಂದ್ರೆ. ನಮಗೆ ನಿಮಗೆ ಆಗದ್ ಬರಲ್ಲ. ಹಲೋ, ಹೇಳು. ಸುಮ್ನೆ ಅವ್ರು ಹೇಳಿದ ಒಪ್ಕೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ. ನನಗೆ ನೀನ್ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲ್ಲೇ ಕ್ಷಣ ಇರಕ್ಕಾಗಲ್ಲ, ಬಾ ಹೋಗೋಣ. ಏ ಅಪ್ಪ, ಇದೇನು ಸಮಸ್ಯೆ ಇದು? ನನಗೆ ನೀನ್ ಬೇಕು. ಅಲ್ಲಮ್ಮ, ನಾನ್ ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ. ಅಷ್ಟು ಅದ್ ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ. ನೀನೇ ಬೇಕು. ಎಲ್ಲ ಇಲ್ಲ, ನನಗೆ ಕ್ಷಣ ಇರಲ್ಲ. ನಾನು ಯಾಕೆ ಬದುಕಕ್ಕಾಗಲ್ಲ? ಸತ್ತೋಗ್ಬಿಡ್ತೀನಿ. ಏನಾರ ಕೊಡ್ತೀನಿ. ನಿಮ್ ಮನೆಯವ್ರು ಸುಮ್ನೆ ಬಿಡ್ತಾರ? ನನ್ನ ಏನ್ ಮಾಡ್ತಾರ? ಮಾಡ್ಲಿ ಬಿಡು. ಏನ್ ಮಾಡ್ತಾರ ನೋಡ. ಎಲ್ಲ ಇದೀವಿ, ಬಾ. ನಾ ಬರ್ತೀನಿ ನಿನ್ ಜೊತೆಗೆ. ಬಾ, ನೀನ್ ಬಾ, ಬಂದು ಬಿಡು. ಸತ್ತಿರ ಒಂದ್ ಇಬ್ಬರು ಸತ್ತು ಬಿಡಮ್. ಬಾ ಬಾ, ಬಂದು ಬಿಡು. ಹಲೋ, ಹಾ ನಮ್ ಬರ್ತೀನಿ, ಬಾ, ಕರ್ಕೊಂಡು ಹೋಗು. ಹಾ ಬಾ. ಜನ ಹೇಳ್ಕೊಟ್ರ ಕರ್ಸವನ್ನ ಹೊಡಿಬೇಕು ಕಡಿಬೇಕಂತ ಅವ್ರು. ಕರ್ಕೊಂಡು ಹೋಗು, ಅವ್ರು ಏನಾರು ಮಾಡ್ಲಿ, ಬಾ. ಇಬ್ಬರು ಸತ್ತು ಬಿಡಮ್. ಬಾ, ಯಾಕೆ ಬೇಕು? ಏನ್ ಬಾ, ಬರ್ತೀನಿ. ಬಾ ಆಯ್ತಪ್ಪ, ಕಡಿಯಪ್ಪ. ಏನಪ್ಪ, ಈ ಇಬ್ಬರು ಪ್ರೇಮಿಗಳು ಚಿತ್ರದುರ್ಗ ತಾಲೂಕಿನ ಕೋಣನೂರಿನಲ್ಲಿ ಅಕ್ಕಪಕ್ಕದ ಮನೆಯಲ್ಲಿಯೇ ವಾಸವಾಗಿದ್ದರು. ಮಂಜುನಾಥ್ ಅಂಕಲ್ ತನ್ನ ಅರ್ಧಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯನ್ನ ಬೊಟ್ಟಿಗೆ ಹಾಕಿಕೊಳ್ತಾನೆ. ಸುಮಾರು 19ರ ಹರಿಯದ ರಕ್ಷಿತಾಳಿಗೆ ಅದೇನು ಮಂತ್ರ ಹಾಕಿದ್ದಾನೋ, ಇವಳು ಮದುವೆ ಆದರೆ ಮಂಜುನಾಥ್ನನ್ನೇ ಆಗ್ತೀನಿ ಅಂತ ಹಠ ಹಿಡಿದು ಬಿಟ್ಟಿದ್ಲು. ಅದಾಗಲೇ ಮದುವೆಯಾಗಿದ್ದಂತಹ ಮಂಜುನಾಥನ ಮೊದಲ ಹೆಂಡತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜುನಾಥ್ ಜೈಲಿಗೂ ಕೂಡ ಹೋಗಿ ಬಂದಿದ್ದ. ಅಲ್ಲದೆ ಈ ಪ್ರಕರಣದಿಂದ ಆಚೆ ಬರಲು ಮಂಜುನಾಥ್ ಹೆಣಗಾಡ್ತಾ ಇದ್ದ. ಈ ವಿಚಾರ ಮಂಜುನಾಥನ ಪ್ರೀತಿಯ ಬಲೆಗೆ ಬಿದ್ದಿದ್ದ ರಕ್ಷಿತಾಳಿಗೂ ಕೂಡ ಗೊತ್ತಿತ್ತು. ಈ ಆಡಿಯೋದಲ್ಲಿ ರಕ್ಷಿತಾಳಿಗೆ ಮಂಜುನಾಥ್ ಇದೇ ವಿಚಾರವನ್ನ ವಿವರಿಸ್ತಾ ಇರೋದನ್ನ ನೀವು ಕೇಳಬಹುದು. ಮಾಡ್ತೀನಿ. ನಾನು ಬೇಕಾಗಿಲ್ಲ, ಮಾಡ್ಲೇಬೇಕು. ಮಾಡ್ತೀನಿ. ಬೇಕಾಗಿಲ್ಲ, ನನಗೆ ಬೇಕು, ನಾನು ಮಾಡ್ತೀನಿ. ಇವೆಲ್ಲ ತೊಂದ್ರೆ ಸುಮ್ನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದ್ವೆ ಆಗಿ ಕೊಟ್ಟುತ್ತ ನನಗೆ ನೀನ್ ಬೇಕಾ? ನಾನ್ ಸಿಗಲ್ಲ ನಿನಗೆ. ಯಾಕೆ ಸಿಗಲ್ಲ? ನನಗೆ ನೀನ್ ಬೇಕು. ಸಿಗಲ್ಲ. ಇದೆಲ್ಲ ಸುಮ್ನೆ ತೊಂದ್ರೆ. ನಮಗೆ ನಿಮಗೆ ಆಗದ್ ಬರಲ್ಲ. ಹಲೋ, ಹೇಳು. ಸುಮ್ನೆ ಅವ್ರು ಹೇಳಿದ ಒಪ್ಕೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ. ನನಗೆ ನೀನ್ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲ್ಲೇ ಕ್ಷಣ ಇರಕ್ಕಾಗಲ್ಲ, ಬಾ ಹೋಗೋಣ. ಏ ಅಪ್ಪ, ಇದೇನು ಸಮಸ್ಯೆ ಇದು? ನನಗೆ ನೀನ್ ಬೇಕು. ಅಲ್ಲಮ್ಮ, ನಾನ್ ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ. ಅಷ್ಟು ಅದ್ ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ. ನೀನೇ ಬೇಕು. ಎಲ್ಲ ಇಲ್ಲ, ನನಗೆ ಕ್ಷಣ ಇರಲ್ಲ. ನಾನು ಯಾಕೆ ಬದುಕಕ್ಕಾಗಲ್ಲ?
ಸತ್ತೋಗ್ಬಿಡ್ತೀನಿ ಏನಾರ ಕುಡ್ದು. ನಿಮ್ ಮನೆಯವ್ರು ಸುಮ್ನೆ ಬಿಡ್ತಾರ ನನ್ನ? ಏನ್ ಮಾಡ್ತಾರೆ ಮಾಡ್ಲಿ ಬಿಡು. ತನ್ನನ್ನ ಮದುವೆಯಾಗುವಂತ ಹಠ ಹಿಡಿದಿದ್ದ ರಕ್ಷಿತಾಳ ಪ್ರೀತಿಗೆ ಮಂಜುನಾಥ್ ಕಡೆಗೂ ಸೋತು ಶರಣಾಗಿದ್ದ. ಮಂಜುನಾಥ್ ಮತ್ತು ರಕ್ಷಿತಾ ನಾಯಕನಹಟ್ಟಿಯ ಹೊಸಗುಡ್ಡ ದೇಗುಲದಲ್ಲಿ ಮದುವೆಯಾಗಿದ್ರು. ಇವರ ಪ್ರೇಮ ವಿವಾಹದ ಬಳಿಕ ರಾಜಿ ಪಂಚಾಯಿತಿ ಕೂಡ ನಡೆದಿತ್ತು. ಕೆಲ ದಿನಗಳ ಬಳಿಕ ಅದ್ಧೂರಿಯಾಗಿ ಮದುವೆ ಮಾಡಿಕೊಡುವುದಾಗಿ ಯುವತಿಯ ಪೋಷಕರು ಭರವಸೆಯನ್ನ ನೀಡಿದ್ದ ಕಾರಣ ಮಗಳನ್ನ ಮರಳಿ ಊರಿಗೆ ಕರೆದುಕೊಂಡು ಹೋಗಿದ್ರು. ಈ ವೇಳೆ ಮೃತ ಮಂಜುನಾಥ್ ಚಿತ್ರದುರ್ಗದ ಸಂಬಂಧಿಕರ ಮನೆಯಲ್ಲಿ ವಾಸವಾಗಿದ್ದ. ಇದೀಗ ಮಂಜುನಾಥ್ ಸಾವಿನ ನಂತರ ಯುವತಿ ಮಂಜುನಾಥ್ ಜೊತೆ ನಡೆಸಿದ ಸಂಭಾಷಣೆಯ ಆಡಿಯೋ ಕ್ಲಿಪ್ಸ್ಗಳು ವೈರಲ್ ಆಗಿದೆ. ತನ್ನ ಮನೆಗೆ ಬಂದು ತನ್ನನ್ನ ಕರೆದುಕೊಂಡು ಹೋಗುವಂತೆ ರಕ್ಷಿತಾ ಇಲ್ಲಿ ಒತ್ತಾಯಿಸ್ತಾ ಇದ್ದಾಳೆ. ಹೀಗಾಗಿ ಮಂಜುನಾಥ್ ಪತ್ನಿಯನ್ನ ಕರೆದುಕೊಂಡು ಹೋಗಲು ಒಪ್ತಾನೆ. ಮಂಜುನಾಥ್ನನ್ನ ಉಪಾಯವಾಗಿ ಚಿತ್ರದುರ್ಗದಿಂದ ಕೋಣನೂರಿಗೆ ಕರೆಸಿಕೊಳ್ಳುವ ರಕ್ಷಿತಾ ಕಡೆಯವರು ಮಂಜುನಾಥ್ನ ಮೇಲೆ ಆಯುಧಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಮಂಜುನಾಥ್ ಮೇಲೆ ಕೋಲು, ಬಡಿಗೆ, ರಾಡಿನಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ. ಮಂಜುನಾಥ್ ತಂದೆ ಚಂದ್ರಪ್ಪ, ತಾಯಿ ಅನಸೂಯ ಅವರ ಮೇಲೂ ಕೂಡ ಹಲ್ಲೆಯಾಗಿದೆ. ಮಂಜುನಾಥ್ ಪೋಷಕರ ಕಾಲುಗಳ ಮೇಲೆ ಕಲ್ಲು ಎತ್ತಿ ಹಾಕಲಾಗಿದೆ. ಯುವತಿ ರಕ್ಷಿತಾಳ ತಂದೆ ಜಗದೀಶ್, ದೊಡ್ಡಪ್ಪ ಈಶ್ವರ, ಚಿಕ್ಕಪ್ಪ ನಿಂಗಪ್ಪ, ದೊಡ್ಡಪ್ಪ ಬಸವರಾಜಪ್ಪ ಹಾಗೆ ಪ್ರಸನ್ನ ಸೇರಿದಂತೆ ಕುಟುಂಬಸ್ಥರಿಂದ ಹಲ್ಲೆ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಸುಮಾರು 20 ಜನರ ಮೇಲೆ ಕೇಸ್ ದಾಖಲಾಗಿದೆ. 40 ದಾಟಿದ್ದ ಮೃತ ಮಂಜುನಾಥ್ ಈ ಹಿಂದೆ ಅನ್ಯ ಜಾತಿಯ ಶಿಲ್ಪಾ ಎಂಬ ಯುವತಿಯ ಜೊತೆ ಮದುವೆಯಾಗಿ ದಾವಣಗೆರೆಯಲ್ಲಿ ವಾಸವಾಗಿದ್ದ. ಇವರ ಸಂಸಾರವೇನೂ ಸಂತೋಷವಾಗಿರಲಿಲ್ಲ. ಶಿಲ್ಪಾ ಪತಿ ಮಂಜುನಾಥನ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಶರಣಾಗಿದ್ದಳು ಎನ್ನುವ ಆರೋಪ ಕೂಡ ಇದೆ. ಈ ಪ್ರಕರಣದಲ್ಲಿ ಮಂಜುನಾಥ್ A1 ಆರೋಪಿಯಾಗಿದ್ದನು. ದಾವಣಗೆರೆ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪತ್ನಿಯ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ನಲ್ಲಿ ಮಂಜುನಾಥ್ಗೆ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು. 6 ವರ್ಷ ಜೈಲು, 10,000 ದಂಡವನ್ನ ವಿಧಿಸಿ ನ್ಯಾಯಾಲಯ ತೀರ್ಪನ್ನು ನೀಡಿತ್ತು. ಆ ಬಳಿಕ ಮಂಜುನಾಥ್ ಹೈಕೋರ್ಟ್ನಿಂದ ಜಾಮೀನನ್ನ ಪಡೆದು ಹೊರಬಂದಿದ್ದ. ಜೈಲಿನಿಂದ ಹೊರಬಂದ ನಂತರ ಪಕ್ಕದ ಮನೆ ರಕ್ಷಿತಾ ಎಂಬ ಯುವತಿಯೊಂದಿಗೆ ಪ್ರೀತಿಯ ಬಲೆಗೆ ಬಿದ್ದಿದ್ದ. ನಂತರ ಓಡಿ ಹೋಗಿ ಆಕೆಯೊಂದಿಗೆ ಮದುವೆ ಮಾಡಿಕೊಂಡಿದ್ದ. ಇದೀಗ ಮಂಜುನಾಥ್ ಬದುಕು ಕೂಡ ದುರಂತ ಅಂತ್ಯವಾಗಿದೆ. ರಂಜಿತ್ ಶೆಟ್ಟಿ, ಕ್ರೈಮ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.